ತುಂಬ ಅದ್ಭುತವಾಗಿ ನಮಗೆ ಟ್ಯೂನ್ಗಳನ್ನು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಮತ್ತು ಶಿವನಂಜೇಗೌಡ ಅಂತ ಅವರು 4 ಸಾಂಗ್ಗಳನ್ನು ಬರೆದಿದ್ದಾರೆ. ಒಂದು ನಮ್ಮ ಚಿತ್ರದ ಅಸೋಸಿಯೇಟ್ ಡೈರೆಕ್ಟರು ರಘು ನಿಡುವಳಿಯವರು ಬರೆದಿದ್ದಾರೆ. ಈ ಹಾಡುಗಳನ್ನು ಚಿಂತನ್ ವಿಕಾಸ್, ಚೈತ್ರ, ಸ್ನೇಹ ಮತ್ತು ಬದ್ರಿ ಪ್ರಸಾದ್, MN ಶಾಸ್ತ್ರಿ ಮತ್ತು ಅನ್ನದಾತರವರು ಈ ಚಿತ್ರದ ಕಾರಣಕರ್ತರು. ಅವರಿಗೂ ಇದು ಮೊದಲನೇ ಚಿತ್ರ, ಹಾಗೆ ಅವರ ಮಕ್ಕಳಿಗೂ ಇದು ಮೊದಲನೇ ಚಿತ್ರ. ಅವರ ಮಕ್ಕಳು ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ. ಸಾಮಾನ್ಯವಾಗಿ ಒಂದು ಸಿನಿಮಾ ತೆಗೆಯೋಕ್ಕೆ ನಿರ್ಮಾಪಕರು ಬಂದ ತಕ್ಷಣ ಕೆಲವು ಡೈರೆಕ್ಟರ್ಗಳು ಅವ್ರನ್ನ ಹಿಡಿದಾಕ್ತಾರೆ, ಮತ್ತೆ ಯಾವತ್ತೂ ಅವ್ರು ಸಿನಿಮಾ ಮಾಡಿದ ರೀತಿಯಲ್ಲಿ ಮಾಡಿಬಿಡ್ತಾರೆ. ಆದರೆ ರವಿ ಈ ಸಿನಿಮಾವನ್ನು ಅಚ್ಚುಕಟ್ಟಾಗಿ ಹೇಳಿದ ಅವಧಿಗಿಂತ ಮುಂಚೆನೆ, ಹೇಳಿದ ಬಜೆಟ್ಗಿಂತ ಕಮ್ಮಿನೇ ಅನಿಸುತ್ತೆ, ಮಾಡಿ ಮುಗಿಸಿ ಕೊಟ್ಟಿದ್ದಾರೆ. ಹಾಗಾಗಿ ನಿರ್ಮಾಪಕರಿಗೆ ಬಹಳ ರವಿ ಬಗ್ಗೆ ಬಹಳ ಸಂತೋಷ ಆಗಿದೆ. ನಾನು ಜಂಗಲ್ ಜಾಕಿ ಚಿತ್ರದಲ್ಲಿ ಮೊದಲನೇ ಬಾರಿಗೆ ನನ್ನ ಡೆಬ್ಯೂ ಮೂವಿ ಅಂತಾನೆ ಹೇಳ್ಬೋದು. ನಾಯಕ ನಟಿಯಾಗಿ ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ ನನ್ನ പേര് ರಾಜೇಶ. ಹಳ್ಳಿ ಹೈದರಾಬಾದಿಗೆ ಬಂದಾನಲ್ಲಿ ಸಾಕಷ್ಟು ಜನ ಎಲ್ಲರೂ ಕೂಡ ಪ್ರೋತ್ಸಾಹ ಕೊಟ್ಟರು, ನಮ್ಮಿಬ್ಬರ ಜೋಡಿಯನ್ನು ಮೆಚ್ಕೊಂಡ್ರು, ಓಟ್ಸ್ ಹಾಕಿದ್ರು, ಗೆಲ್ಸಿದ್ರು. ಈಗ ಅದೇ ಕೆಮಿಸ್ಟ್ರಿ ಕಂಟಿನ್ಯೂ ಆಗಿ ಮೂವಿ ಕೂಡ ಬಂದಿದೆ. ನಾನು ರಿಯಾಲಿಟಿ ಶೋನಲ್ಲಿ ಮಾಡಿದ್ದೀನಿ. ಅಲ್ಲಿ ನಮ್ಮಿಬ್ಬರನ್ನ ಎಲ್ಲರೂ ರಿಯಲಾಗಿ ನೋಡಿದ್ದಾರೆ, ಯಾವ್ಯಾವ ಟಾಸ್ಕ್ ಆಗಿರ್ಬೋದು, ಬೇರೆ ಒಂದಾಗಿರ್ಬೋದು. ಆದರೆ ಇಲ್ಲಿ ಜಂಗಲ್ ಜಾಕಿಲಿ ಅವ್ನು ಆ್ಯಕ್ಟ್ ಮಾಡ್ತಾನ ಅಂತ ನನಗೆ ಅನ್ನಿಸ್ತಾ ಇತ್ತು. ಬಟ್ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ನಮ್ಮ ಡೈರೆಕ್ಟ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಪ್ರತಿಯೊಂದು ಹೆಜ್ಜೆನಲ್ಲೂ ಅವನಿಗೆ ಆ್ಯಕ್ಟಿಂಗ್ ಈ ಥರ ಮಾಡು ಅಂತ ಹೇಳ್ಕೊಡ್ತಾ ಇದ್ರು. ಆ್ಯಂಡ್ ನಮ್ಮೆಲ್ಲರಿಗೂ ತುಂಬಾ ಖುಷಿ ಆಗಿದೆ. ಡೆಫಿನೆಟ್ಲಿ ಲೇಟ್ ಆಗಿದೆ ಒಂಚೂರು, ಬಟ್ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರ್ತಾ ಇದೆ ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲರಿಗೂ ಖುಷಿ ಆಗುವಂಥ ರೀತಿಲಿ ಈ ಸಿನಿಮಾ 20ನೇ ತಾರೀಕು ಬರ್ತಾ ಇದೆ. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು, ಅವ್ರಿಗೆ ಆ್ಯಂಡ್ ಅನಸೂಯಮ್ಮ ಆಂಟಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು, ಉಮೇಶ್ ಗೌಡ್ರಿಗೆ. ಎಲ್ಲರಿಗೂ ಖುಷಿ ಆಗುವಂತಹ ಸಮಯ ಇದು. ಯಾಕಂದರೆ ತುಂಬ ದಿನದಿಂದ ಹೇಳ್ಕೊಂಡೇ ಬಂದ್ವಿ ರಿಲೀಸ್ ಆಗುತ್ತೆ ಅಂತ. ಎಲ್ಲೋ ಒಂಚೂರು ತಡ ಆಯಿತು, ಬಟ್ ಈಗ ಐ ಥಿಂಕ್ ಎಲ್ರಿಗೂ ಖುಷಿ ಈ ಸಿನಿಮಾ ಹೊರಗಡೆ ಬರ್ತಾ ಇದೆ ಅನ್ನೋದು. ನಾವು ಜನರಿಗೆ ಕೇಳ್ಕೊಳ್ಳೋದಷ್ಟೇ, ಎಲ್ಲರೂ ಸಿನಿಮಾ ನೋಡಿ. ನಿಮ್ಮ ನಿರೀಕ್ಷೆ ನಾವು ಹುಸಿ ಎಲ್ಲೂ ನಾವು ಮಾಡಿಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಏನು ನಿರ್ಮಿಸಿದ್ದಾರೆ ನಮ್ಮ ಡೈರೆಕ್ಟ್ರು ರವಿ ಅವರು, ತುಂಬ ಚೆನ್ನಾಗಿ ಕತೆ ಬರೆದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇದಾಗಿ ಅವರಿಗೆ ನಾನು ಶುಭಾಶಯ ಕೊಡ್ತೀನಿ. ಅದೇ ರೀತಿ ಈ ಸಿನಿಮಾಗೆ ನಮ್ಮ ಪ್ರಕಾಶ್ ಅವರು, ಮ್ಯಾನೇಜರ್ ಪ್ರಕಾಶ್ ಅವರು ತುಂಬ ಕಷ್ಟ ಬಿದ್ದಿದ್ದಾರೆ. ನಮ್ಮ ವಿ ಮನೋಹರ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕನ್ನು ಮಾಡಿ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ. ನೀವು ಎಲ್ಲರೂ ನೋಡಬೇಕು, ಈ ಸಿನಿಮಾನ ಸಕ್ಸಸ್ ಮಾಡಬೇಕು ಅಂತ ನಿಮ್ಮೆಲ್ಲರನ್ನು ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಆಡಿಯೋ ಫಂಕ್ಷನ್ಗೆ ನಮಗೆ ಪುನೀತ್ ಸರ್ ಅವರು ಬಂದು ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆ ನನ್ನ ನಮಸ್ಕಾರಗಳು. ಪುನೀತ್ ಸರ್ ಹಾಡುಗಳನ್ನ ನನ್ನ ಕೈ ಬರ್ಸಿದ್ದಾರೆ. ಇನ್ನೊಂದು ಸಾಂಗು ನನ್ನ ಸ್ನೇಹಿತರ ರಘು ನಿಡುವಳಿ ಬರೆದಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ವಿ ಮನೋಹರ್ ಸರ್ಗೆ ಮತ್ತು ಡೈರೆಕ್ಟರ್ ರವಿ ಕೊಡೋರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಒಳ್ಳೆ ಅವಕಾಶಗಳನ್ನ ಮಾಡಿಕೊಟ್ರು. ಅದರಲ್ಲಿ ಒಂದು ಸಂತೋಷದ ವಿಚಾರ, ಅಪ್ಪು ಸರ್ ಬಗ್ಗೆ ಒಂದು ಸಾಂಗ್ ಬರೆಯೋ ಒಂದು ಅವಕಾಶ ಸಿಕ್ತು. ಇದು ಈ ಸಿನಿಮಾದಲ್ಲಿ ಒಂದು ರಿಯಾಲಿಟಿ ಶೋ ಇದ್ದಲ್ಲಿ ರಾಜೇಶ್ ಅವರಿಗೆ ಅಪ್ಪು ಸರ್ ಬಗ್ಗೆ ಭಾಳ ಅಭಿಮಾನ, ಹಾಗಾಗಿ ಅವ್ರ ಬಗ್ಗೆ ಒಂದು ಸಾಂಗ್ ಬರೆಯೋ ಅವಕಾಶ ಸಿಕ್ತು. ಅದಾದ ನಂತರ ಒಂದು ಐಟಮ್ ಸಾಂಗು ಮತ್ತು ಒಂದು ಡುಯೆಟ್, ಒಂದು ಪ್ಯಾಥ ಸಾಂಗ್ ಬಿಟ್ಟು